ಮನೆಯಂತೆ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯೊಳಗೆ ನನಗೆ ನಗುವಿನ ದೊರೆಯಂತೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ನೆಲ್ಲ ಕೇಳುಗ ಮಿತ್ರರಿಗೆ ಪ್ರೀತಿಯ ನಮಸ್ಕಾರಗಳು. ಮಿತ್ರರೇ, ಇದೇನಪ್ಪ ವಿಡಿಯೋ ಅಂತ ಅನ್ನಿಸ್ತಾ? ಕೆಲವರಿಗೆ ಗೊತ್ತಾಗಿರ್ಬೋದು, ಕುಟುಂಬದ ಸಂಗಮವಾಗಿರಬಹುದು ಅಂತ, ಯಾವುದೋ ಕಾರ್ಯಕ್ರಮದಲ್ಲಿ ಅಂತ. ಇಲ್ಲ ಮಿತ್ರರೇ, ಕುಟುಂಬದ ಸಂಗಮ ಅಂತೂ ನಿಜ, ಆದರೆ ಯಾವುದೋ ಕಾರ್ಯಕ್ರಮ ಅಲ್ಲ, ಅದಕ್ಕಾಗಿಯೇ ಕಾರ್ಯಕ್ರಮ. ಹೌದು, ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ, ಅಯ್ಯೋ ಮಕ್ಕಳಿಗೆ ಕೂಡಿಡ್ಬೇಕಪ್ಪ ದುಡ್ಡನ್ನ, ಆಸ್ತಿ ಮಾಡಿಬಿಡ್ಬೇಕಪ್ಪ, ಮಕ್ಕಳು ಖುಷಿಯಿಂದ ಬದುಕಿರ್ತಾರೆ ಅಂತ. ಮಿತ್ರರೇ, ಅದನ್ನು ಅವರು ತಮ್ಮ ಜೀವಮಾನದಲ್ಲಿ ಮಾಡ್ಕೋಬೋದಲ್ವಾ? ನಾವು ತುಂಬಿರಬೇಕಾಗಿರೋದು, ನಮ್ಮ ನೆಕ್ಸ್ಟ್ ಜನರೇಷನ್ನಿಗೆ ಕೊಡಬೇಕಾಗಿರೋದು ಪ್ರೀತಿ, ಅದರ ಅವಶ್ಯಕತೆ ಮತ್ತು ಸಂಬಂಧದ ಅರ್ಥತೆ. ಹೌದು ಮಿತ್ರರೇ, ನಾವು ನೋಡ್ತಾ ಇದ್ದೀವಿ, ಇಂದಿನ ಜನಾಂಗಕ್ಕೆ ಮೊಬೈಲ್ ಟಿ ವಿಯಲ್ಲಿ ಸಂಬಂಧದ ಬೆಲೆನೇ ಗೊತ್ತಾಗ್ತಾ ಇಲ್ಲ. ಏಕೆಂದರೆ ನಾವು ತಿಳಿಸ್ಕೊಡ್ತಾ ಇಲ್ಲ ಅಂತ ಅದರ ಅರ್ಥ. ನಾವು ಅದನ್ನು ಕೊಟ್ಟಿದ್ದೇ ಆದರೆ ಅವರು ನಿರ್ಜೀವ ವಸ್ತುವನ್ನು ಪ್ರೀತಿಯಿಂದ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಕಾರಣ, ಅವರಿಗೆ ಅದರಲ್ಲೂ ಜೀವ ಕಾಣಿಸ್ತದೆ, ಏಕೆಂದರೆ ಅವರಲ್ಲಿ ನಿಜವಾದ ಜೀವ ಇರ್ತದೆ. ಸಂತೋಷದ ಜೀವ ಮಾತ್ರ ತನ್ನ ಸುತ್ತಲಿನ ಜೀವವನ್ನು ಗುರುತಿಸಬಲ್ದು, ಪ್ರೀತಿಯಿಂದ ಕಾಣಿಸಬಲ್ದು. ಮತ್ತು ಅಷ್ಟೇ ಅಲ್ಲ, ನಿರ್ಜೀವಕ್ಕೂ ಜೀವವನ್ನು ತುಂಬಬಲ್ಲಂತಹ ಶಕ್ತಿ ಪ್ರೀತಿ ತುಂಬಿದ ಹೃದಯದಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಮಿತ್ರರೇ, ನಮಗೆಲ್ಲ ಗೊತ್ತಿದೆ, ಈ ಜಗತ್ತಿಗೆ ಯಾವ ಎಲ್ಲ ವ್ಯಕ್ತಿಗಳು ಉತ್ತಮ ವ್ಯಕ್ತಿಗಳಾಗಿದ್ದಾರೋ ಕಾರಣ ಅವರಿಗೆ ಬಾಲ್ಯದಲ್ಲಿ ಸಿಕ್ಕಂತಹ ಪ್ರೀತಿ ಕರುಣೆಯದೇ ಆಗಿದೆ. ಎಂದಿಗೂ ಸಂಸ್ಕಾರ ಪಡೆದ ಹೃದಯ, ಪ್ರೀತಿ ತುಂಬಿದ ಹೃದಯ, ಕರುಣೆ ತುಂಬಿದ ಹೃದಯ ಈ ಜಗತ್ತಿಗೆ ಕ್ರೂರ ವ್ಯಕ್ತಿಯಾಗಿ ಪರಿಚಯಿಸಲ್ಪಡಲಾಗದು. ಅಲ್ಲವೇ ಮಿತ್ರರೇ? ನಾವು ನಮ್ಮ ಮುಂದಿನ ಜನಾಂಗಕ್ಕೆ ಕೊಡಬೇಕಾಗಿರುವುದು ಪ್ರೀತಿ ಮತ್ತು ಕರುಣೆ ತುಂಬಿದ ಜೀವಗಳನ್ನು, ಸಜೀವ ಜೀವಗಳನ್ನು, ಅಲ್ಲವೇ? ಹೌದು ಮಿತ್ರರೇ. ಮತ್ತು ನನ್ನ ತಾಯಿಗೆ ಮತ್ತು ಎಲ್ಲ ತಾಯಂದಿರಿಗೂ ಈ ದಿನದ ಮದರ್ಸ್ ಡೇ, ತಾಯಂದಿರ ದಿನದ ಶುಭಾಶಯಗಳು, ಪ್ರೀತಿಯ ಧನ್ಯವಾದಗಳು.